ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಆಕಾಂಕ್ಷಿ ಆಗಿರುವಂಥ ಸತ್ಯಜಿತ್ ಸುರತ್ಕಲ್ರವರಿಗೆ ಈಗ ಬಿಜೆಪಿಯ ಟಿಕೆಟ್ ಮಿಸ್ ಆಗಿದೆ. ಹಾಗಾಗಿ ಅವರು ನಮ್ಮ ಜೊತೆ ಇದ್ದಾರೆ, ಅವ್ರ ಹತ್ರ ಮಾತಾಡೋ. ನಿಮ್ಮ ಟಿಕೆಟ್ ಆಕಾಂಕ್ಷಿ ಆಗಿದ್ರಿ ಬಿಜೆಪಿಯ, ಈಗ ಟಿಕೆಟ್ ಮಿಸ್ ಆಗಿದೆ, ಮುಂದೆ ನಿಮ್ಮ ನಡೆ ಏನು? ಆಗಲೇ ಸ್ಪಷ್ಟ ಮಾಡಿದ್ದೇನೆ. ನಾನು ಟಿಕೆಟ್ ಆಕಾಂಕ್ಷಿ ಆಗಿದ್ದಕ್ಕಿಂತಲೂ ಹೆಚ್ಚಾಗಿ ಕಾರ್ಯಕರ್ತರಿಗೆ ನನಗೆ ಟಿಕೆಟ್ ಸಿಗಬೇಕು ಅಂತ ಹೇಳಿತ್ತು. ಅವರದೇ ಹೋರಾಟ ಇದು, ಅವರೇನಂತ ನಿಲ್ಲಿಸಿದ್ದು. ವೈಯಕ್ತಿಕವಾಗಿ ನನಗೆ MLA MP ಆಗಬೇಕು, ಅದಾದರೆ ಮಾತ್ರ ಜೀವನ ಸಾರ್ಥಕಂತ ಯಾವುದೇ ಭಾವನೆಗಳಿಲ್ಲ, ಯಾವುದೇ ಉದ್ದೇಶಗಳಿಲ್ಲ. ಆದರೂ ಕಾರ್ಯಕರ್ತರಿಗೆ ಅವಶ್ಯಕ ಬೇಕಾಗಿದೆ ಅಂತ ಹೇಳಿಕೊಂಡು ನಾನು ನಿಂತಿದ್ದವ್ರ ಜೊತೆಯಲ್ಲಿ ಇವತ್ತು ಟಿಕೆಟ್ ನಿರಾಕರಣೆ ಆಗಿದೆ. ಯಾವ ಕಾರಣಕ್ಕೋಸ್ಕರ ಆಯಿತು ಅನ್ನೋದು ಗೊತ್ತಿಲ್ಲ. ಆದರೆ ಮತ್ತೆ ಎಲ್ಲರ ಮನಸ್ಸಲ್ಲಿ ಇವತ್ತು ಪ್ರಶ್ನೆ ಇದ್ದಿರೋದು, ಹಾಗಾದರೆ ಹಿಂದುತ್ವದ ಪಕ್ಷ, ಹಿಂದುತ್ವದ ಹೋರಾಟ, ಪ್ರಮುಖ ಎಜೆಂಡಾ ಹಿಂದುತ್ವ, ಇದಕ್ಕೆ ಬೆಲೆ ಇದೆಯೋ ಇಲ್ಲವೋ? ಹಿಂದುತ್ವದ ನೆಲೆಗಟ್ಟಿನಲ್ಲಿ ಗುರುತಿಸಿಕೊಂಡವರಿಗೆ, ನನಗೊಬ್ಬನಿಗಲ್ಲ ಅನೇಕ ಜನರಿಗೆ ಇವತ್ತು ಟಿಕೆಟ್ ನಿರಾಕರಣೆ ಆಗಿದೆ. ಹಾಗಾಗಿ ಆ ಪ್ರಶ್ನೆ ಸಮಾಜವನ್ನು ಕಾಡ್ತಾ ಇದೆ. ನನ್ನ ಮುಂದಿನ ಯೋಚನೆ, ನಾನು ಇದಕ್ಕೆ ಬರಬೇಕಿದ್ರೆ ಮುಂಚೆ ನಾನು ನಾರಾಯಣಗುರು ವಿಚಾರ ವೇದಿಕೆ SNGV ರಾಜ್ಯಾಧ್ಯಕ್ಷ. ಆದರೆ ಯಾವಾಗ ಚುನಾವಣಾ ರಾಜಕೀಯಕ್ಕೆ ಕಾರ್ಯಕರ್ತನ ತಂದರೂ 1-2 ತಿಂಗಳು ಅದರಿಂದ ನಾನು ಸ್ವಲ್ಪ ಅಲ್ಲಿಯೇ ಸ್ತಬ್ಧ ಆಗಿದೆ ನನ್ನ ಜವಾಬ್ದಾರಿಯಲ್ಲಿ. ಇವತ್ತು ಮತ್ತೆ SNGV ರಾಜ್ಯಾಧ್ಯಕ್ಷನ ಜವಾಬ್ದಾರಿಯನ್ನು ಮತ್ತೆ ವಹಿಸಿಕೊಂಡು ಅಲ್ಲಿ ತಂಡದಲ್ಲಿ ಯೋಚನೆ ಆದ ಹಾಗೆ ನಮ್ಮ ಇಡೀ ರಾಜ್ಯ ತಂಡ ಮತ್ತು ಶಿವಮೊಗ್ಗ ಜಿಲ್ಲೆಯ ತಂಡ ನಿರ್ಣಯ ಮಾಡಿದ ಹಾಗೆ ಸಮಾಜಕ್ಕೆ 3 ಕಡೆ ಅವಕಾಶ ಸಿಕ್ಕಿದೆ. ಆ 3 ಕ್ಷೇತ್ರಗಳಲ್ಲಿ ಸಮಾಜವನ್ನು ಗೆಲ್ಲಿಸುವ ದೃಷ್ಟಿಯಿಂದ ನನ್ನ ಮುಂದಿನ ಹೋರಾಟ, ಮುಂದಿನ 1.5 ತಿಂಗಳು ನನ್ನ ಜೀವನ ಇರುವಂಥದ್ದು. ಯಾವ ಕ್ಷೇತ್ರ ಮತ್ತು ಯಾವ ಅಭ್ಯರ್ಥಿಗಳಿಗೆ ನಿಮ್ಮ ಬೆಂಬಲ? ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪದ್ಮರಾಜ ಕುದ್ರೋಳಿ ಅವರು. ಪಕ್ಷ ನನಗಿಲ್ಲ. ನೀವು ಕಾಂಗ್ರೆಸ್ BJP ಅದು ನಿಮಗೆ ಮಾತ್ರ, ಉಳಿದವರಿಗೆ ಮಾತ್ರ. ನನಗೆ ಪಕ್ಷ ಇಲ್ಲ. ನನಗೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಪದ್ಮರಾಜ ಕುದ್ರೋಳಿ ಅವರು, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಹೋದಾಗ ಕೋಟ ಶ್ರೀನಿವಾಸ ಪೂಜಾರಿ ಅವರು, ಶಿವಮೊಗ್ಗ ಕ್ಷೇತ್ರಕ್ಕೆ ಹೋದಾಗ ಗೀತಾ ಶಿವರಾಜ್ ಕುಮಾರ್ ಅವರು, ಈ 3 ಜನ. ನೀವು ಹಿಂದುತ್ವ ಜೊತೆಗೆ BJP ಆಕಾಂಕ್ಷಿ ಆಗಿದ್ದರೆ, ಈಗ 2 ಕ್ಷೇತ್ರದಲ್ಲಿ ಅಂದರೆ ಕಾಂಗ್ರೆಸ್ನ ದಕ್ಷಿಣ ಕನ್ನಡ ಕ್ಷೇತ್ರ ಆಗಿರ್ಬೋದು, ಗೀತಾ ಶಿವರಾಜ್ ಕುಮಾರ್ ಶಿವಮೊಗ್ಗ ಕ್ಷೇತ್ರ, ಇಬ್ಬರು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ನಿಮ್ಮ ಬೆಂಬಲ, ಅದು ಯಾವ ನೆಲೆಗಟ್ಟಿನಲ್ಲಿ? ಪಕ್ಷಕ್ಕೆ ನನ್ನ ಅವಶ್ಯಕತೆ ಇಲ್ಲಲ್ಲ. ಹಿಂದುತ್ವ ಹೋರಾಟ ಸತ್ಯ ನೀನು ಮಾಡಿದ್ದು ಸಾಕು, ನಿನ್ನಿಂದ ಎಷ್ಟು ಲಾಭ ಪಡ್ಕೊಳ್ಬೇಕು ಅಷ್ಟು ಲಾಭ ನಾವು ಪಡ್ಕೊಂಡಾಗಿದೆ. ನೀನೇನು ಬೆಳೆಸಿಟ್ಟಿದ್ದು ಅದನ್ನೇ ಹಿಡ್ಕೊಂಡು ನಿನ್ನನ್ನು ಇವತ್ತು ತುಳಿತೇವೆ, ನಿಂದ ಅವಶ್ಯಕತೆ ಇನ್ನಿಲ್ಲ, ನೀನು ಬೆಳೆಸಿಕೊಟ್ಟ ಕಾರ್ಯಕರ್ತರು ನಮಗಿದ್ದಾರೆ ಅಂತ ಹೇಳುವಂಥ ಸ್ಪಷ್ಟ ಸಂದೇಶವನ್ನು ಪರೋಕ್ಷವಾಗಿ ನಂಗೆ ಕೊಟ್ಟಿದ್ದಾರೆ, ಸಂಘದವರು ಕೊಟ್ಟಿದ್ದಾರೆ. ಹಾಗಾಗಿ ನಂದು ಅವಶ್ಯಕತೆ ಇಲ್ಲಿ ಇಲ್ಲ ಅಂಥೇಳಿ ಆದಾಗ ನಾನು ಯಾಕೆ ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು? ನಾನು ಆಗಲೇ ಹೇಳಿದೆ, ನನಗೆ ಪಕ್ಷ ಇಲ್ಲ. ಸಮಾಜದ ಸಂಘಟನೆ ರಾಜ್ಯಾಧ್ಯಕ್ಷನಾಗಿ 3 ವರ್ಷದಿಂದ ನಾನು ಜವಾಬ್ದಾರಿ ನಿರ್ವಹಿಸ್ತಾ ಇದ್ದೇನೆ. ಯಾವ ಸಮಯದಲ್ಲಿ ನನ್ನನ್ನು ಯಾವ ಹಿಂದುತ್ವಕ್ಕೋಸ್ಕರ ನಾನು ನನ್ನ ಜೀವನವನ್ನು ಕೊಟ್ಟಿದ್ದೆ, ಆ ಹಿಂದುತ್ವದ ಪಕ್ಷ ಇದ್ದಂಥದ್ದು, ಅದೇ ಸಂಘಟನೆ ಇದ್ದಂಥದ್ದು, ಯಾವ ಸಂಘಟನೆ ನನ್ನ ಜೀವನವನ್ನು ಕೊಟ್ಟಿದ್ದೆ, ಆ ಸಂಘಟನೆ ಮತ್ತು ಪಕ್ಷದಲ್ಲಿ ನನ್ನನ್ನು ತುಳಿದಾಗ ನಾನು 3 ವರ್ಷ ಸುಮ್ಮನಿದ್ದ ನಂತರ ಕೂಡ ನನ್ನನ್ನು ಕೈ ಹಿಡಿದು ಮೇಲೆತ್ತಿರುವಂಥದ್ದು ಯಾವುದು ಅಂತ ಕೇಳಿದ್ರೆ ನಂದು ಸಮಾಜ. ನಾನು ಸಮಾಜ ಅಂತ ಹೋಗಿಲ್ಲ, ಆದರೂ ನನ್ನ ಸಮಾಜ ನನ್ನ ಕೈ ಹಿಡಿದು ಮೇಲೆತ್ತಿತ್ತು. ಇವತ್ತು ಮತ್ತೊಮ್ಮೆ ಈ ಸ್ಥಾನಕ್ಕೆ ನಾನು ತಂದು ನಿಲ್ಲಿಸಿದೆ. ಹಾಗಾಗಿ ಇವತ್ತು ಸಮಾಜ ಋಣ ತೀರಿಸೋ ನನ್ನ ಜವಾಬ್ದಾರಿ ಇದೆ. ಹಿಂದುತ್ವಕ್ಕಾಗಿ ಹೋರಾಟ ಮಾಡ್ತಿದ್ದಂಥ ಸತ್ಯಜಿತ್ ಸುರತ್ಕಲ್ ಈಗ ಬಿಲ್ಲವ ಸಮುದಾಯದ ಮುಖಂಡರ ಅಥವಾ ಬಿಲ್ಲವ ಸಮುದಾಯಕ್ಕೆ ಸಪೋರ್ಟ್ ಮಾಡುವವರ? ನೀವು ಹಿಂದುತ್ವದ ಒಳಗಡೆ ಹಿಂದುಳಿದ ವರ್ಗಕ್ಕೆ ನ್ಯಾಯ ಒದಗಿಸಿಕೊಡ್ಲಿಕ್ಕೆ ಇವತ್ತು ನಾನು ಹೊರಟಿರುವಂಥದ್ದು, ಹಿಂದುತ್ವದ ವಿರುದ್ಧವಾಗಿ ಅಲ್ಲ. ಹಿಂದುತ್ವ ಗಟ್ಟಿ ಆಗಬೇಕಿದ್ರೆ, ಹೇಗೆ ಆಲದ ಮರಕ್ಕೆ 100 ಬುಡಗಳಿದ್ರೆ ಅದರ ಬೇರುಗಳು 100 ಕಾಂಡಗಳಾಗಿದ್ದರೆ, 100 ಕಾಂಡ ಗಟ್ಟಿಯಾಗಿದ್ದರೆ ಮಾತ್ರ ಆ ಮರ ಉಳಿಯುವಂಥದ್ದು. ಬರೀ 4-5 ಕಾಂಡ ಗಟ್ಟಿಯಾಗಿ ಉಳಿದ ಕಾಂಡಗಳು ದುರ್ಬಲ ಆದರೆ, ಜೋರು ಗಾಳಿ ಬಂದರೆ ಇವತ್ತೆಲ್ಲ ನಡೆದು ಮರ ಬಿದ್ದು ಹೋಗ್ತದೆ. ಅದು ಇವತ್ತು ಹಿಂದುತ್ವ ಅಂತ ಹೇಳಿದ್ರು ಕೂಡ ಪಕ್ಷದ ಹಿಂದುತ್ವ, BJPಯ ಹಿಂದುತ್ವ ಇವತ್ತು ಕೇವಲ ಅದು ಬ್ರಾಹ್ಮಣರಿಗೆ, ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ಬಂಟ ಸಮಾಜಕ್ಕೆ, ಇಂಥ 4-5 ಮೇಲ್ವರ್ಗದ ಸಮಾಜಕ್ಕೆ ಮಾತ್ರ ಆಗ್ತಾ ಇದೆ. ಎಲ್ಲ ಹಿಂದುಳಿದ ವರ್ಗಗಳು, ಬೇರೆ ಕೇವಲ ನಾನು ನಮ್ಮ ಸಮಾಜ ಅಂತ ಹೇಳೋದಿಲ್ಲ, ಅದು ಕಟ್ಟ ಕಡೆಯ ಸಮಾಜ, ಏನು ಎಡಗೈ ಬಲಗೈ ಅಂತ ಹೇಳ್ತಾರೆ, ಆ ಸಮಾಜಗಳು ಕೂಡ ಸಶಕ್ತ ಆಗಬೇಕು. ಅವರಿಗೂ ಸಾಮಾಜಿಕ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರಗಳಲ್ಲಿ, ರಾಜಕೀಯ ಕ್ಷೇತ್ರಗಳಲ್ಲಿ ಅವರಿಗೂ ಮನ್ನಣೆ ಸಿಗಬೇಕಾಗಿದೆ. ಅವರ ಜನಸಂಖ್ಯೆಗೆ ಅನುಗುಣವಾಗಿ, ಎಲ್ಲೋ 1-2 ಕೊಟ್ಟಿದ್ದೇವೆ ಅಂಥೇಳಿ ಅಲ್ಲ, ಅವರ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ಸಿಗಬೇಕಾಗಿದೆ, ಅಲ್ಲಿ ಒಳ್ಳೆಯವರಿದ್ದರೆ ಸಿಗಬೇಕಾಗಿದೆ. ಇದಕ್ಕೋಸ್ಕರ ಹೋರಾಟ ಇರೋದು. ಅದು ಹಿಂದುತ್ವದ ವಿರುದ್ಧ ಆಗೋದಿಲ್ಲ, ಹಿಂದುತ್ವವನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೋಸ್ಕರ ಈ ಹೋರಾಟ ಬಿಟ್ಟು ಬೇರೆ ಏನೂ ಅಲ್ಲ. ಹಿಂದುತ್ವದ ಒಳಗಡೆ ಈ ವರ್ಗಗಳಿಗೆ ನ್ಯಾಯವನ್ನು ಒದಗಿಸಿಕೊಡೋದಕ್ಕೋಸ್ಕರ ನಂದು ಹೋರಾಟ ಇರುವಂಥ. ಹಿಂದುತ್ವದ ಜೊತೆ ಇದ್ದಂಥ ಸತ್ಯಜಿತ್ ಸುರತ್ಕಲ್ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಬೆಳ್ತಂಗಡಿಯಲ್ಲಿ ಕಾಂಗ್ರೆಸ್ ಪರ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಹೋಗಿದ್ರಿ, ಅದೇ ನಿಮಗೆ ಮುಳುವಾಯಿತು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಎಷ್ಟು ಸರಿ ಸ್ಪಷ್ಟ ಮಾಡಿದರೂ ಪತ್ರಕರ್ತರು ಬುದ್ಧಿವಂತರು ಅಂತ ತಿಳ್ಕೊಂಡಿದ್ದೆ ನಾನು. ಪತ್ರಕರ್ತರು 2 ಸರಿ ಹೇಳಿದಾಗ ಅರ್ಥ ಮಾಡಿಕೊಳ್ತಾರೆ ಅಂತ ತಿಳ್ಕೊಂಡಿದ್ದೆ ನಾನು. ಪತ್ರಿಕಾಗೋಷ್ಠಿ ಕರೆದು ಹೇಳಿದ್ದೆ, ಬೇರೆ ಬೇರೆ ಇಂಟರ್ವ್ಯೂಗಳಲ್ಲೂ ಹೇಳಿದ್ದೆ, ಎಲ್ಲದರಲ್ಲೂ ಹೇಳಿದ್ದೇನೆ.
ಕಾಂಗ್ರೆಸ್ ಪರ ಅಲ್ಲ, ಕಾಂಗ್ರೆಸ್ ಪರ ಅಲ್ಲ, ಬರೀ ನಾನು ಸಮಾಜದ ಪರ, ನನಗೆ ಅಭ್ಯರ್ಥಿಯೂ ಅಲ್ಲ, ಸಮಾಜ ಮಾತ್ರ. ಸಮಾಜಕ್ಕಲ್ಲಿ ಸವಾಲುಗಳು ಹಾಕಿದ್ದ ಎದುರಾಳಿ, ಸಮಾಜಕ್ಕೆ ಹಾಕಿದ ಸವಾಲನ್ನು ರಾಜ್ಯ ನಾಯಕನ ನೆಲೆಯಲ್ಲಿ ಸ್ವೀಕರಿಸಬೇಕನ್ನೋ ಧರ್ಮ ಇತ್ತು, ಆ ನೆಲೆಯಲ್ಲಿ ಹೋಗಿದ್ದೆ ಅಂತ ಹೇಳಿಕೊಂಡು ಅದು ಮುಳುವು ಅಂತ ಹೇಳುವುದಿದ್ರೆ ಶೆಟ್ಟರಿಗೆ ಹೇಗೆ ಅವಕಾಶ ಆಗ್ತದೆ? ಪಕ್ಷದಿಂದ ಹೊರಗಡೆ ಹೋದರು, ಪಕ್ಷದ ವಿರುದ್ಧ ಸ್ಪರ್ಧೆ ಮಾಡಿದ್ರು, ಪಕ್ಷದ ಪ್ರಮುಖರಿಗೆ ನಾಯಕರುಗಳಿಗೆ ಅವರಿಗೆ ತೋಚಿದೆಲ್ಲ ಶಬ್ದದಲ್ಲಿ ಬೈದರು. ಸೋತ ನಂತರ ಮತ್ತೆ MLC ಬೇರೆಯೇ ಪಕ್ಷದಲ್ಲಿ ಆದರು. ಇವತ್ತು ಹೇಗೆ ಅವರು ಸಂಸದರಾಗ್ತಾರವರು? ಅದಕ್ಕೆ ಅವಕಾಶ ಹೇಗೆ ಸಿಗ್ತದೆ ಅವರಿಗೆ? ಇಲ್ಲೋ ಪಕ್ಷದ ವಿರುದ್ಧ ಬೈದಂತಹ, ಪಕ್ಷವನ್ನು ಸೋಲಿಸಿದಂತಹ ಪುತ್ತಿಲನೆ ಹೇಗಾಗ್ತದೆ? ಅದಕ್ಕೆ ನಾನು ಹೇಳಿದ್ದು, ನಾನು ಬ್ರಾಹ್ಮಣ ಅಲ್ಲ, ನಾನು ಶೂದ್ರ ಅವಕಾಶವನ್ನು ಕೇಳಬಾರ್ದು, ಶೂದ್ರ ಅಧಿಕಾರವನ್ನು ಕೇಳಬಾರ್ದು. ಅದು ನನಗೆ ಇಲ್ಲಿಯೂ ಇವತ್ತಿಗೂ ಅದು ಜೀವಂತ ಇದೆ ಅಂತ ಗೊತ್ತಿರಲಿಲ್ಲ. ಇವತ್ತು ನನಗೆ ಅರಿವಾಗ್ತದೆ, ಶೂದ್ರನಾಗಿ ನಾನು ಕೇಳಬಾರ್ದಿತ್ತು ಅಂತ ಹೇಳಿಕೊಂಡು. ಉಳಿದವರಿಗೆ ಆಗ್ತದೆ, ನನಗೆ ಹೇಗೆ ಅದು ಮುಳುವಾಗ್ತದೆ? ನಾನು ಪಕ್ಷದ ವಿರುದ್ಧ ಹೋದವನಲ್ಲ. ಅದನ್ನೂ ಎಲ್ಲೋ ಸ್ಪಷ್ಟ ಮಾಡಿದ ಮೇಲೆ ಕೂಡ ಸತ್ಯನಿಗೆ ಅವಕಾಶ ಆಗೋದಿಲ್ಲ. ಸೋಲಿಸಿದ ಪುತ್ತಿಲನಿಗೆ ಆಗ್ತದೆ, ವಿರುದ್ಧ ಹೋಗಿ ಹೊರಗಡೆ ಹೋಗಿ ಬೈದಂಥ ಶೆಟ್ಟರಿಗೆ ಮತ್ತೆ ಇಲ್ಲಿ ಅವಕಾಶ ಆಗ್ತದೆ ಅಂತ ಹೇಳಿ ಏನು ಸತ್ಯ ಏನು ಮಾಡಿ ತಪ್ಪೇನು? ಈಗ ಈ ಬಾರಿ ಪುತ್ತಿಲ ಮತ್ತು ಸತ್ಯಜಿತ್ ಸುರತ್ಕಲ್ರವರು ಬಂಡಾಯ ಹೇಳ್ತಾರೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಇಬ್ಬರು ತಣ್ಣಗಾದ್ರ, ಒಬ್ಬರು BJPಗೆ ಮತ್ತೆ ಸೇರಿದ್ರು, ನೀವು ಈಗ ತಣ್ಣಗಾದ್ರ. ಪುತ್ತಿಲಿನ ವಿಚಾರದಲ್ಲಿ ನಾನು ಮಾತನಾಡೋದಿಲ್ಲ. ಯಾಕೆ ಅವನು ಹಾಗಾದ ಏನು ಅಂತೇಳಿ ನಾನು ಮಾತನಾಡೋದೇ ಇಲ್ಲ. ನನಗೆ ಅದು ಸಂಬಂಧಪಟ್ಟಿರೋದು ಅಲ್ಲ. ನಾನು ಎಲ್ಲೂ ಕೂಡ ಬಂಡಾಯ ನಿಲ್ತೇನೆ, ಪಕ್ಷೇತರ ನಿಲ್ತೇನೆ, ಕೊಡದಿದ್ರೆ ಅನ್ನೋಂಥ ಮಾತನ್ನು ನಾನಾಗಲಿ ಟೀಮ್ ಸತ್ಯಜಿತ್ ಸುರತ್ಕಲ್ನ ಒಬ್ಬ ವ್ಯಕ್ತಿ ಆಗಲಿ ಎಲ್ಲೂ ಯಾವತ್ತೂ ಹೇಳಿರಲಿಲ್ಲ. ಮಾಧ್ಯಮದವರೇ ತಾವು ಸೃಷ್ಟಿ ಮಾಡಿಕೊಂಡು ನನ್ನ ಹತ್ರ ಒಂದು 100 ಸರಿ ಕೇಳಿರ್ಬೋದು, ಪಕ್ಷೇತರ ಎಲ್ಲ ಸರಿ ನಾನು ಸ್ಪಷ್ಟ ಮಾಡಿದ್ದೇನೆ. ಆ ಬಗ್ಗೆ ನಾನು ಏನೂ ಹೇಳುವುದಿಲ್ಲ. ನನ್ನ ತಂಡ ನಿರ್ಧಾರ ತಗೊಳ್ಳುತ್ತದೆ. ನಾನು ಅದರ ಯಾವುದೇ ಮಾತು ಹೇಳಿಲ್ಲ ಅಂತ ಹೇಳಿಕೊಂಡು, ಪಕ್ಷೇತರ ನಿಲ್ಲೇಬೇಕು ಅಂತ ಹೇಳಿಕೊಂಡು ನಮ್ಮ ಯೋಚನೆ ಇರಲಿಲ್ಲ. ಅನಿವಾರ್ಯ ಆದರೆ ನಿಲ್ಲುವಂಥ ಸ್ಥಿತಿ ಬಂದರೆ ಅದಕ್ಕೂ ಮಾನಸಿಕವಾಗಿ ಸಿದ್ಧ ಆಗಿದ್ದು ಬಿಟ್ಟರೆ, ಇಲ್ಲಾಂದರೆ ಪಕ್ಷೇತರ ನಿಲ್ಲುವಂಥದ್ದು ಯೋಜನೆ ಇರಲಿಲ್ಲ. ಬಂಡಾಯ ಅನ್ನುವಂಥದ್ದು ಇರಲಿಲ್ಲ. ನ್ಯಾಯವನ್ನು ಪಡೆಯುವುದಕ್ಕೋಸ್ಕರ, ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವುದಕ್ಕೋಸ್ಕರ ನಮ್ಮ ಹೋರಾಟ ಇರುವಂಥದ್ದು. ಒಂದು ಹಂತದಲ್ಲಿ ಇವತ್ತು ಯಶಸ್ವಿಯಾಗಿದೆ. ಹಿಂದುಳಿದ ವರ್ಗದ ಒಬ್ಬ ವ್ಯಕ್ತಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೂಡ ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಅದು ಹಿಂದುತ್ವದ ಹೋರಾಟಗಾರರಿಗೆ, ಕೇವಲ ಹಿಂದುಳಿದ ವರ್ಗ ಅಲ್ಲ, ಯಾವುದೇ ಸಮಾಜದವರಿಗೆ ಕೂಡ ಇನ್ನೂ ಇಲ್ಲಿ ಅವಕಾಶ ಆಗ್ತಾ ಇಲ್ಲ. ನೈಜ ಹಿಂದುತ್ವ ಹೋರಾಟಗಾರರಿಗೆ ಯಾರಿಗೂ ಅವಕಾಶ ಆಗ್ತಾ ಇಲ್ಲ. ಇದು ಇನ್ನೂ ಹೋರಾಟ ಬಾಕಿ ಇದೆ. ಇದು ಸತ್ಯಜಿತ್ ಸುರತ್ಕಲ್ರವರ ಮಾತು. ಈ ಬಾರಿಯ ಚುನಾವಣೆಯಲ್ಲಿ ಬಿಲ್ಲವ ಸಮುದಾಯದ 3 ಅಭ್ಯರ್ಥಿಗಳಿಗೆ, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜೊತೆಗೆ ಶಿವಮೊಗ್ಗ ಜಿಲ್ಲೆಯ 3 ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತೇನೆ ಅನ್ನುವಂಥದ್ದನ್ನು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಖಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು.